ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಏನು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ನಾನು ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಮೆಂತ್ಯ ಮುದ್ದೆ ಅಥವಾ ಸಿಹಿ ಮುದ್ದೆ ಇಲ್ಲ ಬೆರಕೆ ಮುದ್ದೆನೋ ಅಂತ ಸಹ ಅಂತಾರೆ. ಈ ಮುದ್ದೆನ ಮುದ್ದೆ ಮಾಡೋದಕ್ಕೆ ನಾನು ಏನೇನು ಕಾಳುಗಳನ್ನ ಹಾಕ್ಕೊಂಡು ನಾವು ಮಿಲ್ ಮಾಡಿ ತರಿಸ್ಬೇಕು ಅಂತ ತೋರಿಸಿದ್ದೀನಿ. ಇವಾಗ ನಾನು ಮುದ್ದೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಇವಾಗ ನಾನು ಮಾಡ್ತಾಯಿದ್ದೀನಿ. ನಾನು ಒಂದು ಪಾತ್ರೆಯಲ್ಲಿ 2 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಟ್ಟನ್ನ ತಿರ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಬೇಡ, ನಾವು ಉಪ್ಪಲ್ಲೇ ಮಾಡ್ಕೊತೀವಿ, ಸಾಂಬಾರಲ್ಲೇ ತಿನ್ನಬೇಕು ಅಂತ ಅನ್ನಂಗಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಸಹ ಹಾಕೋಬೋದು. ಬೆಲ್ಲನ ಸ್ಕಿಪ್ ಮಾಡಿ. ಇವಾಗ ನಾನು ಮಕ್ಳಿಗೋಸ್ಕರ ಮಾಡ್ತಿರೋದ್ರಿಂದ ಒಂದು ಪಾತ್ರೆಯಲ್ಲಿ ಕಲ್ಸಕ್ರೆನ ಬೇಯಾಕಿದ್ದೀನಿ. ಮತ್ತು ಈ ಕಡೆ ನಾನು ಒಂದು ಸ್ವಲ್ಪ ಎಳ್ಳು, ಕಡಲೆ ಮತ್ತು ಕೊಬ್ಬರಿ ತುರಿನ ಹಾಕಿ 3 ಬೆರೆಸಿ ಕಲ್ಸಕ್ಕರೆ ಕರಗಿದ್ಮೇಲೆ ಅದರೊಳಗಡೆ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಕೆಲವ್ರಿಗೆ ತುಪ್ಪದಲ್ಲೂ ತಿನ್ನೋಕ್ಕಾಗಲ್ಲ, ಅದರಿಂದ ಈ ಥರ ಸೈಡಿಗೆ ಮಾಡಿಕೊಡ್ಲಿ ಅಂತ ಈ ಥರನ ಇದನ್ನ ಕಾಯಿ ಹಾಲು ಅಂತಲೂ ಕರೀತಾರೆ. ಇದನ್ನ ನಾನು ಕಲ್ಸಕ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಅದು ಗೋಧಿಯಿಂದ ಮಾಡಿರೋದ್ರಿಂದ ಸ್ವಲ್ಪ ಹೀಟ್ ಇರುತ್ತೆ. ತುಪ್ಪ ಇದು ಸ್ವಲ್ಪ ತಂಪಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಹಾಗೆ ಹೋಗ್ಬಿಡುತ್ತೆ. ಒಂದು ಕುದಿ ಬಂದಮೇಲೆ ನಾವು ಸ್ವಲ್ಪ ಹಿಟ್ಟು ಹಾಕಿದ್ವಲ್ಲ, ಅದು ಬೆಂದಿದೆ. ಇವಾಗ ಚೆನ್ನಾಗಿ ಗಂಟಿರೋ ರೀತಿ ತಿರ್ಕೊಂಡು ಮುದ್ದೆನ ಮಾಡ್ಕೊಳ್ಳೋಣ. ಈ ಮುದ್ದೆ ಸಾಮಾನ್ಯವಾಗಿ ತುಪ್ಪದಲ್ಲೇ ತಿನ್ನೋದು. ತುಪ್ಪ ಬಿಟ್ಟರೆ ಆಪ್ಷನಲ್ ಆಗಿ ಕಾಯಿ ಹಾಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬ ಶಕ್ತಿ ಇರುತ್ತೆ. ಯಾರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ರೆಡಿ ಆಗಿದೆ. ಈ ಥರ ಮಾಡಿಕೊಂಡ್ರೆ ಸಿಹಿ ಮುದ್ದೆ ರೆಡಿ ಆಗಿಬಿಡುತ್ತೆ. ವಾರದಲ್ಲಿ 2 ದಿನನಾದರೂ ಬೆಳಗ್ಗೆನೇ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಕೊಡೋದ್ರಿಂದ ತುಂಬಾ ಉಪಯೋಗ ಇದೆ, ತುಂಬ ಬೆನಿಫಿಟ್ ಇದೆ. ಮಾಡಿಕೊಡಿ. ಥ್ಯಾಂಕ್ ಯು.